ಈಗ ತೂಗುದೀಪ್ ಕುಟುಂಬದ ಕುಡಿ ಅಂದಾಗ ನಿರೀಕ್ಷೆಗಳಿರುತ್ತೆ ಇಂಡಸ್ಟ್ರಿಗೆ. ದರ್ಶನ್ ಸರ್ ನಿಮ್ ಲೈಫ್ ಅಲ್ಲಿ ಎಷ್ಟು ಇನ್ಸ್ಪಿರೇಷನ್, ಹೇಗೆ ಏನು ಅನ್ನೋದು ಈ ಸಂದರ್ಭಕ್ಕೆ ಅವ್ರ ಸರ್ ಜೊತೆ ನೆನೆಸ್ಕೊಳ್ಳೋದು. ಇವತ್ತಿರೋ ಜನರೇಷನ್ಗೆ ಅವ್ರು ಹೇಳಿದ್ದು ನಮ್ಗೆ ಹೇಳ್ತಾ ಇದ್ದು ಒಂದೇ. ಸೊ ಅಲ್ಟಿಮೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡ್ಬೇಕು ಅಂದ್ಬಿಟ್ಟಿದ್ದಾನೆ. ಅದ್ರ ಕಂಟೆಂಟ್ ಬೇಸ್. ಯಾಕಂದ್ರೆ ನಾನು ಧರಣಿನೂ ಮಂದಿ ನಂದು ಕೋಳಿ ಅಂಕದ್ದು ಕತೆ, ಇದು ಪೌರ ಕಾರ್ಮಿಕದ್ದು. ಇವಾಗ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ಮಾಸ್ ಸಿನಿಮಾ ಮಾಡ್ತೀವಿ ಅಂದ್ರೆ ಅದು 100 ಸಿನಿಮಾ ಬರ್ತಾ ಇದೆ, 100ರಲ್ಲಿ ನಮ್ದು ಒಂದಾಗುತ್ತೆ. ಸೊ ವಿಭಿನ್ನವಾಗಿ ಮಾಡ್ಬೇಕು ಅಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ OTT ಗಳಲ್ಲಿ ಎಲ್ಲಾ ಲ್ಯಾಂಗ್ವೇಜಸ್ ಸಿನಿಮಾಗಳು ನೋಡ್ತಾ ಇದಾರೆ ಇವತ್ತು ಜನ. ಸೊ ಒನ್ ಟಚ್ ಅಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ಸಿಗ್ತಾ ಇದೆ. ಸೊ ಅವ್ರ ಮುಖಾಂತರ ನಾವು ಇನ್ನೊಂದು ಯಾವ್ದನ್ನ ಸ್ಪೆಷಲ್ ಆಗಿ ಹೇಳಿದ್ರೆ ತಾನೇ ನಮ್ ಸಿನಿಮಾ ನೋಡ್ತಾರೆ, ಇಲ್ಲಾಂದ್ರೆ ಯಾರು ನೋಡಲ್ಲ ನಮ್ ಸಿನಿಮಾನ. ಸೊ ಅದಾಗಿ ನನ್ಗೆ ಈ ಕಂಟೆಂಟ್ ತುಂಬಾ ಇಷ್ಟ ಆಯ್ತು. ಕಂಟೆಂಟ್ ತುಂಬಾ ಇಷ್ಟ ಆದಾಗ ಸೊ ಅಟ್ಲೀಸ್ಟ್ ಈ ಪ್ರಯತ್ನ ಪಡೋಣ ಅನ್ಬಿಟ್ಟು ನಾವು. ಇದು ಪೌರ ಕಾರ್ಮಿಕರದ್ದು ಅಂದ್ರೆ ಎಲ್ಲರೂ ಏನ್ ಅನ್ಕೊಂತಾರೆ, ಆಫ್ ಬೀಟ್ ಸಿನಿಮಾ ಅನ್ಕೊಂತಾರೆ. ಇಲ್ಲ, ಕಮರ್ಷಿಯಲ್ ಆಗಿ ಒಂಚೂರು ಟಚ್ ಕೊಡ್ತಾ ಇದೀವಿ. ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ಆಸ್ ಯೂಶಲ್ ಏನು ಫೈಟ್ಸ್ ಇರ್ಬೇಕು, ಸಾಂಗ್ ಇರ್ಬೇಕು, ಎಲ್ಲ ಇರುತ್ತೆ. ಅದ್ರ ಬಿಟ್ವೀನ್ ಕಂಟೆಂಟ್ ಟ್ರಾವೆಲ್ ಮಾಡ್ತೀವಿ. ಈಗ ದರ್ಶನ್ ಅವರು ನಿಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಈ ಕಥೆನ ಅವರಿಗೆ ಹಿಂದೆ ಹೇಳ್ಕೊಂಡಿದ್ದ ಹೇಗೆ ಅಂತ? ಇಲ್ಲ ಮೇಡಮ್, ಅದಾಗಿಲ್ಲ ಇನ್ನು. ಸೊ ನಾನು ದಿನಕರ್ ಸರ್ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ. ಅನ್ಫಾರ್ಚುನೇಟ್ ಆಗಿಲ್ಲ. ಈಗ ನೀವು ಮುಂಚೆ ಅಂದ್ರೆ ಮೊದಲು ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಾಗ ಸರ್ ಏನ್ ಸಜೆಸ್ಟ್ ಮಾಡಿದ್ರು, ಏನ್ ಹೇಳಿದ್ರು, ಹೇಗೆ ಅನ್ನುವಂಥದ್ದು ಇಂಡಸ್ಟ್ರಿಗೆ ಬರ್ತೀನಿ ಅಂದಾಗ? ಅಲ್ಲ, ಪ್ರಿಪೇರ್ ಆಗಿ ಬನ್ನಿ ಅಂದ್ರು. ಅದಕ್ಕೆ ಮುಂಚೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವ್ರು ಅಂಬರೀಷ್ ಮಾಡಿದ್ದೆ, ಚಕ್ರವರ್ತಿಯಲ್ಲಿ ಮಾಡಿದ್ದೆ. ಸೊ ಪ್ರತಿಯೊಂದು ಹೇಳೋದೇನಂದ್ರೆ ನಿರ್ಮಾಪಕರಿಗೆ ಉಳಿಸ್ರಿ, ಒಳ್ಳೆ ಸಿನಿಮಾ ಮಾಡಿ, ನಿರ್ದೇಶಕರು ಸಪೋರ್ಟಿವ್ ಆಗಿ ಟೈಮ್ ಸರಿಯಾಗಿ ಹೋಗಿ. ಸೊ ಅಷ್ಟೇ, ಅದ್ರ ಮೇಲೆ ಇನ್ನೇನಿಲ್ಲ, ಪಂಚುವಲ್ ಆಗಿರಿ ಅಂತಾರೆ. ಈಗ ಹೊರಗಡೆ ಇದ್ರೆ ತುಂಬಾ ಜನಕ್ಕೆ ಯಾವತ್ತೂ ಸಪೋರ್ಟಿವ್ ಆಗಿ ಇಂಡಸ್ಟ್ರಿಯಲ್ಲಿ ಇರೋರ್ಗೆ ಇರ್ತಾ ಇದ್ರು. ನಿಮ್ಗೂ ಆ ಕೊರತೆ, ಆ ಬೇಸರ? ಸರ್ ಇದೆ ಸರ್, 100% ಇದೆ. ಅದು 100% ನಮಗೂ ಇದೆ. ಸೊ ಎಲ್ಲ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ. ಇವಾಗ ಕಾನೂನು ಪ್ರಕಾರ ಏನ್ ಇದು ಮಾಡ್ತಾರೆ ಅದನ್ನ ಹೋಪ್ಸ್ ಫಾರ್ ದಿ ಬೆಸ್ಟ್ ಸರ್. ಅಂತ ಅವಕಾಶ ಸಿಕ್ಕಿಲ್ಲ ಸರ್ ನಮ್ಗೆ ಇನ್ನೂ. ಸೊ ಹೋಗ್ಬೇಕು ಅಂತ ಕಾಯ್ತಾ ಇದೀನಿ. ಬಟ್ ನೋಡೋಣ ಸರ್, ಇವತ್ತಿರೋ ಸಿಚುವೇಶನ್ಸ್ ಬೇರೆ ಇದೆಯಲ್ಲ, ಅದು ಎಲ್ಲ ಒಂದು ಟೈಟ್ ಸಿಚುವೇಶನ್ ಮಾಡಿದ್ದಾರೆ. ಸೊ ನಾವು ಹೋಗಕ್ಕೆ ಆಪರ್ಚುನಿಟಿ. ದಿನಕರ್ ಅವ್ರು ಏನ್ ಹೇಳಿದ್ರು? ಅವ್ರ ಸಿನಿಮಾ ಕೂಡ ಈಗ ರಿಲೀಸ್ ರೆಡಿ ಆಗಿರ್ತಕ್ಕಂಥದ್ದು, ಸಾಕಷ್ಟು ಪ್ರಮೋಷನ್ ಕೂಡ ನಡೀತಾ ಇದೆ. ಹೌದು. ಡೆವಿಲ್ ಸಿನಿಮಾ ಇಲ್ಲ, 100% ನಾವು ಭಾಗಿಯಾಗ್ತೀವಿ. ಯಾಕಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಕೈ ಹಿಡಿದು ನಮ್ಮನ್ನ ಬೆಳೆಸಿದಾರೆ ಅಂದಾಗ ಇವಾಗ ಅವ್ರ ಸಿನಿಮಾಗಳಿಗೆ ನಾವೆಲ್ಲಾರು ನಿಂತ್ಕೊಂತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ಸಪೋರ್ಟ್ ಮಾಡೋದೇನ್ ಬೇಕಾಗಿಲ್ಲ, ಅವ್ರು ಸೆಲೆಬ್ರಿಟೀಸ್ ಇದಾರೆ. ನಮ್ದು ಒಂದು ಅಳಿಲ್ ಸೇವೆ ಅಂದ್ಬಿಟ್ಟು ನಾವು ಅವ್ರ ಜೊತೆ ನಿಂತ್ಕೊಂತೀವಿ ಅಷ್ಟೇ. ಒಂದ್ ಸಂದರ್ಭ ಹತ್ರದಲ್ಲೇ ಇರೋದ್ರಿಂದ ಅವರು ಒಂದು ಮಾತು ಹೇಳಿರ್ತಾರೆ, ಅಂದ್ರೆ ನಂಗೆ ಸ್ವಲ್ಪ ವಿಷಯ ಕೊಟ್ಬಿಡಿ ಅಂತ. ಈ ಸ್ಟೇಟ್ಮೆಂಟ್ ಎಲ್ಲ ಕೇಳಿದಾಗ ತುಂಬಾ ಬೇಜಾರಾಗೋಯ್ತು ಮೇಡಮ್ ಅದು ಕೇಳಿ. ಯಾಕಂದ್ರೆ ಇವತ್ತು ಏನ್ ಸಿಚುವೇಶನ್ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಏನ್ ನಡೀತಾ ಇದೆ ಅನ್ಬಿಟ್ಟಿದ್ದಾನೆ. ಯಾಕಂದ್ರೆ ಆ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಗೊತ್ತಿರ್ತದೆ ಅದ್ ನೋವು ಏನು ಅಂದ್ಬಿಟ್ಟಿದ್ದಾನೆ. ಬಟ್ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂತೀವಿ ಸರ್ಗೆ. ಅದೇ ನಾವು ಭಾವುಕತೆ ಆಗ್ತಿದೆ, ಮಾತಾಡಕ್ಕೆ ಆಗಲ್ಲ ಅವ್ರ ಹತ್ರ ಇರೋರಿಗೆ ಇಂಥ ಸಂದರ್ಭದಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ನಿಮಗೆ ಅವರ ಯಾವ ಘಟನೆ ನಿಮ್ಮನ್ನು ತುಂಬಾ ಕಾಡುತ್ತೆ ಅಂತ ಪ್ರತಿ ಸಾರಿ ದರ್ಶನ್ ಸರ್ ಅಂದ್ರೆ? ಅಲ್ಲ, ಪ್ರತಿ ಸತಿ ನಾನು ಅವ್ರನ್ನ, ಯಾಕಂದ್ರೆ ಪ್ರತಿ ಸತಿ ನಾವು ಸಿನಿಮಾ ಸ್ಟಾರ್ಟ್ ಆಗ್ಬೇಕು, ಇಲ್ಲ ನನ್ ಮನೆಗೆ ಯಾವಾಗ್ಲೂ ಹೋದ್ರು ಅವ್ರ ಹತ್ರ ಮಾತಾಡ್ತಾ ಇದ್ವಿ ಒಂದೇ ಸಿನಿಮಾ. ನಮ್ಮ ಫ್ಯಾಮಿಲಿ ಮಾತುಗಳು ಯಾವ್ದು ಮಾತಾಡ್ತಾ ಇದ್ವಿ, ನಾನು ಕಮ್ಮಿ ಮಾತಾಡ್ತಾ ಇದ್ವಿ. ಸಿನಿಮಾ ಹಿಂಗಿದೆ, ಆಮೇಲೆ ಕ್ಯಾಮ್ರಾ ಬಗ್ಗೆ ಟೆಕ್ನಿಕಲ್ ವಿಷಯ ತುಂಬಾ ತಿಳ್ಕೊಂಡಿದ್ರು, ತುಂಬಾ ವಿಷಯ ಮಾತಾಡಿದ್ರು. ಸೊ ನಮ್ಗೆ ಹೇಳ್ಕೊಡೋರು ಹೆಂಗ್ ನಿಂತ್ಕೋಬೇಕು, ಹೆಂಗ್ ಮಾಡ್ಬೇಕು ಅಂದ್ಬಿಟ್ಟಿದ್ದಾನೆ, ಇಂಡಸ್ಟ್ರಿಯಲ್ಲಿ ಹೇಗ್ ನಡ್ಕೋಬೇಕು ಅಂದ್ಬಿಟ್ಟಿದ್ದಾನೆ. ಸೊ ಇವತ್ತು ಏನಿದೀವಿ ನಾವು ಅದು ಅವ್ರು ಮಾರ್ಗದರ್ಶನ. ಫೈನಲಿ ಸರ್, ಎಲ್ಲಾ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗ್ ಬೇಕು ಗಾರ್ಡನ್ಗೆ. ಯಾಕಂದ್ರೆ 100 ಸಿನಿಮಾ ಬರ್ತಾ ಇದೆ, ವಾರಕ್ಕೆ 10 ಸಿನಿಮಾ ಬರ್ತಾ ಇದೆ. ಸೊ ಈ ಕಾಂಪಿಟೇಷನ್ ಅಲ್ಲಿ ಸೊ ನಾವೇನ್ ಸಿನಿಮಾ ಕೊಡ್ತೀವಿ ಅನ್ನೋದೇ ಅಲ್ಟಿಮೇಟ್ ಆಗುತ್ತೆ. ಸೊ ನಿಮ್ ಸಪೋರ್ಟ್ ಇದ್ರೇನೆ ನಮ್ಗೆ ಆಗೋದು. ಯಾಕಂದ್ರೆ ನಾವು ನೇರವಾಗಿ ಜನಕ್ಕೆ ಹೋಗಿ ಮೀಟ್ ಮಾಡಕ್ಕಾಗಲ್ಲ ನಿಮ್ ಥ್ರೂನೆ. ಯಾಕಂದ್ರೆ ಮಾಧ್ಯಮ ಅಂದ್ರೆ ನಮ್ಗೆ ಮಿಡ್ಲ್ ನೀವೇ ಇರ್ತೀರಾ. ಸೊ ನಮ್ಮನ್ನು ಸೊ ಪ್ರತಿಯೊಂದಕ್ಕೂ ನಿಮ್ಗೆ ಸಪೋರ್ಟ್ ಬೇಕು ಅಷ್ಟೇ. ಯಾಕಂದ್ರೆ ಟಕ್ಕರ್ಗೆ ನನ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ರಿ. ನೆಕ್ಸ್ಟ್ ಧರಣಿ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಸಪೋರ್ಟ್ ಬೇಕು, ಗಾರ್ಡನ್ಗೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು.